ಇನ್ನು ಬೇರೆ ಬೇರೆಯವರು ಕೂಡ ಶುರು ಮಾಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ನನಗೆ ಅವಕಾಶ ಕೊಡಲೇಬೇಕು ಅಂತಾರೆ ಬೇಳೂರು. ಮಧು ಬಂಗಾರಪ್ಪ ಕೆಲಸ ಮಾಡಿಲ್ವ 3 ವರ್ಷ? ಮಧು ಬಂಗಾರಪ್ಪ ಕೆಲಸ ಮಾಡಿದ್ದಾರೆ ಅಂತಂತಂದರೆ ನನಗೆ ಯಾಕೆ ನೀವು ಅವಕಾಶ ಕೊಡಲ್ಲ? ಈ ಬಾರಿ ನನಗೆ 2 ವರ್ಷ ಅವಕಾಶ ಕೊಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಬೇಕಿದ್ರೆ ದೆಹಲಿಗೆ ಹೋಗೋಕ್ಕೂ ತಯಾರಿದ್ದೀನಿ ಅಂತಾರೆ ಬೇಳೂರು. ಏನು ನಾವು ಕೇಳ್ತೀವಿ, ಒಬ್ಬ ಶಾಸಕನಾಗಿ 3 ಟರ್ಮ್ MLA ಆಗಿ ಒಂದು ಸಮಾಜ ಹಿಂದುಳಿದ ವರ್ಗದ ಬಂದಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದೇನು ತಪ್ಪಿಲ್ಲ. ನಾವೆಲ್ಲರೂ ಕೇಳಿದ್ದೀವಿ. 25-30 ಜನ ಹೋಗಿ ಡೆಲ್ಲಿಗೆ ಹೋಗಿದ್ದೀವಿ, ಇಲ್ಲೂ ಕೇಳಿದ್ದೀವಿ, ಒಂದು ಮೀಟಿಂಗು ಮಾಡಿದ್ದೀವಿ. ಅದನ್ನು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಲ್ಲಿವರೆಗೆ ನಾವೇನು ಹೇಳಕ್ಕೆ ಬರಲ್ಲ. ನಾವೊಂದು ಕೊಡಿಯನ್ನು ಕೇಳೋಕ್ಕೆ ಹಕ್ಕಿದೆ ಕೇಳಿದ್ದೀವಿ ಅಷ್ಟೇ. ನಾವು ಹೇಳಿದ್ದೀವಿ, ನೀವು ಹಳಬರು ಒಂದು 5-6 ಜನ ತೊಗೊಳ್ಳಿ, ಬಾಕಿ 20-22 ಜನರು ಬೇರೆ ಚೇಂಜ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಸಾಕು, 3 ವರ್ಷ ಅಧಿಕಾರವನ್ನು ಅವರು ಈಗಾಗಲೇ ಮಾಡಿದ್ದಾರೆ. ಮುಂದೆ ಮತ್ತೊಂದಿಷ್ಟು ಯಂಗ್ ಜನ್ರೇಷನ್ಗೆಲ್ಲ ಕೊಡಿ ಅಂತ ನಾವು ಕೇಳಿದ್ದೀವಿ. ಹಾಗಾಗಿ ಕೇಳೋ ಹಕ್ಕಿದೆ ಕೇಳಿದ್ವಿ, ಬಿಟ್ಟರೆ ಬೇರೆ ಏನಿಲ್ಲ. 3 ಟರ್ಮ್ MLA ಆಗಿದೆ ನಾನು. ಹಾಗಾಗಿ ನಾನು ಒಬ್ಬ ಹಿಂದುಳಿದ ವರ್ಗದ ಇಡೀ ಸಮಾಜದಿಂದ ಬಂದಿರುವಂಥದ್ದು. ಈಗ ಹಿಂದೆ ಮಧು ಬಂಗಾರಪ್ಪನವ್ರಿಗೂ ಕೊಟ್ಟಿದ್ದಾರೆ, ಅವರು ಸಹ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಹೇಳಿ ಅವರಿಗೂ ಕೊಟ್ಟಿದ್ದಾರೆ. 3 ವರ್ಷ ಅಧಿಕಾರವನ್ನು ಅವರು ಸಹ ಮಾಡಿದ್ದಾರೆ. ನಮಗೊಂದು ಅವಕಾಶ ಕೊಡಿ ಅಂತ ನಾವು ಕೇಳಿದ್ವಿ, ಬಿಟ್ಟರೆ ಹಾಗಂತ ಹೇಳಿ ನಾವು ಯಾವುದೇ ಭಿನ್ನಮತ ಚಟುವಟಿಕೆ ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ಉದ್ದೇಶ ಏನು ನಾವು ಕೇಳ್ತೀವಿ. ಸೊ ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದು ನ್ಯಾಯ ಕೂಡ ಹೌದು. ಯಾಕಂದರೆ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ. 136 ಸೀಟ್ ಗೆದ್ದಿದ್ದೇನೆ ಸಾಮಾನ್ಯ ಸಂಗತಿನ? ಎಷ್ಟು ಭರವಸೆ ಇಟ್ಕೊಂಡು ಜನ ಗೆಲ್ಲಿಸಿ ಕಳಿಸಿದ್ರು ಹೇಳಿ? ಎಷ್ಟು ಭರವಸೆ ಕೊಟ್ಟು ನಾಯಕರುಗಳಿಗೆ ಗೆದ್ದು ಬಂದರು ಹೇಳಿ? ಇವರು ಆಗಬೇಕು. ನರೇಂದ್ರ ಸ್ವಾಮಿಯವರ ಹೆಸರು ತುಂಬ ಕೇಳಿಬರ್ತಾ ಇದೆ. ನರೇಂದ್ರ ಸ್ವಾಮಿ ಪ್ರತಿ ಬಾರಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾನೇ ಇದ್ದಾರೆ, ಅವರು ಕೂಡ ದಕ್ಕಲೇಬೇಕು ಅವ್ರಿಗೂ ಕೂಡ. ಸೊ ಈ ಬಾರಿ ಅವ್ರನ್ನ ಕನ್ಸಿಡರ್ ಮಾಡ್ತಾರಾ ನೋಡಬೇಕು. ಬೇಳೂರು ಗೋಪಾಲಕೃಷ್ಣ ಹೌದು ನಾನು ಮಂತ್ರಿ ಆಗಬೇಕು ಅಂತಾರೆ, ನೋಡಬೇಕೇನಾಗತ್ತೆ ಅಂತ. ನಾವು ದೆಹಲಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೆಹಲಿನಲ್ಲಿ ನಾಯಕರೆಲ್ಲ ಕೂತ್ಕೊಂಡು TV9 ನೋಡ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿದೆ, ಇದ್ದಿದ್ದನ್ನು ಇದ್ದಂಗೆನೇ ಮುಖಕ್ಕೆ ಹೊಡೆದಂಗೆ ಹೇಳುವಂಥ ಯಾವುದರ ಚಾನಲ್ ಇದೆ ಅಂತಂದರೆ ಅದು TV9 ಮಾತ್ರ. ಅದು ಯಾವ ವಿಚಾರದಲ್ಲೂ ನಾವು ಹಿಂದೆ ಮುಂದೆ ನೋಡಲ್ಲ. ಯಾರಿಗೆ ನ್ಯಾಯ ಸಿಗಬೇಕು, ಯಾರಿಗೆ ದಕ್ಕಬೇಕು. ಕೆಲಸ ಮಾಡ್ತಾ ಇದ್ದಂಥವ್ರು ಕೆಲಸ ಮಾಡ್ತಾನೇ ಇರಬೇಕು, ಅಧಿಕಾರ ಅನುಭವಿಸುವಂಥವ್ರು ಅಧಿಕಾರ ಅನುಭವಿಸ್ತಾನೇ ಇರಬೇಕು. ಏನಾದರೂ ಇದೆಯಾ ಆ ಥರ? ಎಲ್ಲಾದರೂ ಕೇಳಿರ್ತಾರೆ ಯಾರಾದ್ರೂ? ಇಲ್ಲ. ನೋಡಿ, ಕಾರ್ಯಕರ್ತರು ಇಲ್ಲ ಅಂತಂದರೆ ಪಕ್ಷ ಇಲ್ಲ. 136 ಸೀಟಿನ ಸಾಮಾನ್ಯ ಸಂಗತಿನ 140 ಹತ್ತತ್ರ ತನಕ ಬಂದು ನಿಂತಿತ್ತದು. ಯಾಕೆ ಹೇಳಿ ಗೆಲ್ಸಿ ಕಳಿಸಿದ್ದು? ಜನಗಳಿಗೆ ಅಷ್ಟೊಂದು ನಂಬಿಕೆ ಇತ್ತು ಅಂತ ಅರ್ಥ. ಗೆದ್ದು ಬಂದಂಥ ಶಾಸಕರುಗಳು ಅವರು ನಂಬಿಕೆ ಹುಟ್ಟಿಸಿದ್ರು ಅಂತ ಅರ್ಥ. ಏನು ಸಿಕ್ಕಿದೆ ಕೇಳ್ತಾರೆ ಜನ ಹೋದಂಥ ಸಂದರ್ಭದಲ್ಲಿ. ನಿಮಗೆ ಗೊತ್ತಿಲ್ಲ, ಶಾಸಕರುಗಳು ಎದುರಿಸುವಂಥ ಮುಜುಗರಗಳಿದೆಯಲ್ಲ, ಅದು ನಾಯಕರುಗಳು ಅರ್ಥ ಮಾಡ್ಕೋಬೇಕು. ನಿಮಗೆ ಅನುದಾನ ಬಂದಿದೆಯೋ ಬಂದಿಲ್ವೋ, ಅದು ಇದು ನಾವು ಭಾಗ್ಯಗಳನ್ನು ಕೊಟ್ಟವ ಜನ ಕೇಳಲ್ಲ. ಜನ ಏನು ಕೇಳ್ತಾರೆ ಅಂದರೆ, ನಮಗೇನು ಕೊಟ್ಟರಪ್ಪ ನೀವು, ಏನು ಕೆಲಸ ಕಾರ್ಯಗಳಿದೆ ಮಾಡಿದ್ರಿ ಅಂತ ಕೇಳ್ತಾರೆ. ಉತ್ತರ ಕೊಡಬೇಕಲ್ಲ. ಅಲ್ಲಿ ಯಾವಾಗಲೂ ಜನರ ನಡುವೆ ಇರ್ತಾರೆ ನೋಡಿ ಶಾಸಕರುಗಳು, ಮುಖ ತೋರ್ಸೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಈ ಬಾರಿ ನೋ ಡೌಟ್ ಒಂದು ನಂಬಿಕೆ ಇದೆ, DK ಶಿವಕುಮಾರ್ ಒಂದು ಸಮತೋಲಿತವಾದಂಥ ಒಂದು ಮಂತ್ರಿಮಂಡಲ ಮಾಡ್ತಾರೆ ಅಂತ ಹೇಳಿ ಅಂತ. ಅದರಲ್ಲಿ ಹಿರಿಯರು ಇರ್ತಾರೆ, ಕಿರಿಯರು ಇರ್ತಾರೆ. ಹಿರಿಯರು ಅಂದರೆ ತೀರಾ ಕೂತ್ಕೊಂಡ್ರೆ ಎದುರಳಕ್ಕಾಗಲ್ಲ, ಎದುರು ನಡೆಯೋಕ್ಕಾಗಲ್ಲ ಅಂಥವ್ರನ್ನ ದಯವಿಟ್ಟು ಕೂಡಿಸ್ಬೇಕು ನೀವು ಒಂದು ಕಡೆಗೆ. ದಯವಿಟ್ಟು ಕೂತ್ಕೊಂಡ್ಬಿಟ್ರಪ್ಪ, ನಿಮ್ಮ ಸಹವಾಸ ಬೇಡ ಅಂತ ಹೇಳಿ ಅಂತ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮತ್ತು ಹೆಂಗೆ ಗೊತ್ತಾ, ಈ ತಿಳುವಳಿಕೆ ಇರುವಂಥವ್ರು, ಮುತ್ಸದ್ದಿಗಳು ಅಂಥವ್ರು ಸೇರಿಸ್ಕೊಂಡೇ ಮಾಡಬೇಕು. ಜನಗಳಿಗೆ ಭಾಳ ನಿರೀಕ್ಷೆ ಇದೆ. ನಿಮ್ಮ ಹತ್ರ ಇರುವಂಥದ್ದು 2 ವರ್ಷ ಮಾತ್ರ. 2 ವರ್ಷ ಅಂತಂದ್ರೆ 1 ವರ್ಷ ಮಾತ್ರ ನೀವು ಅಧಿಕಾರ ಮಾಡೋಕ್ಕೆ ಸಾಧ್ಯ. ಇನ್ನು ಮುಂದಿನ ವರ್ಷ ಅದು ಚುನಾವಣೆ ವರ್ಷ. ಹೀಗಾಗಿ ಏನಂದರೆ ಹೆಂಗೆ ಪರ್ಫಾರ್ಮ್ ಮಾಡ್ತೀರಿ ಅನ್ನುವಂಥದ್ದು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. 365 ದಿವಸ ಹಗಲು ರಾತ್ರಿ ಕೆಲಸ ಮಾಡುವಂಥವ್ರು ಬೇಕು ನೋಡಿ. ಹಾಗಾದರೆ ಮಾತ್ರ ಏನಾದರೂ ಒಂದಷ್ಟು ಮುಂದಿನ ಸಂದರ್ಭದಲ್ಲಿ ಸೀಟ್ಗಳು ದಕ್ಕಬಹುದು. ಇಲ್ಲಾಂದರೆ ಭಾಳ ಕಷ್ಟ ಇದೆ. ವಿಧಾನಸೌಧದ ಮುಂದೆನೇ ನೂತನ CM ಪದಗ್ರಹಣ ಆಗುತ್ತೆ ಅಂತ ಮೂಲಗಳು ಹೇಳ್ತಾ ಇವೆ. ಯಾಕಂದರೆ ಅದೊಂದು ಸಂಪ್ರದಾಯ ಶುರುವಾಯಿತು ಬಿಡಿ, ಅದು ಹೆಗಡೆಯವರ ಕಾಲದಿಂದ ಶುರುವಾಯಿತು. ಎಲ್ಲರೂ ಕೂಡ ವಿಧಾನಸೌಧದ ಮುಂದೆನೇ ಪದಗ್ರಹಣ ಮಾಡ್ತಾರೆ. ಅಂಥದ್ದಲ್ಲಿ DK ಶಿವಕುಮಾರ್ ಮಾಡಿರುವಂಥ ಆ ತಪಸ್ಸು, ಆ ಹಠಯೋಗ ಒಂದು ಲೆಕ್ಕದಲ್ಲಿ ಸಾಮಾನ್ಯ ಸಂಗತಿನ. ಹೀಗಾಗಿ ಏನು ಅಂತಂದರೆ ಅತ್ಯಂತ ಗ್ರ್ಯಾಂಡಾಗೆ ಮಾಡಬೇಕು ಅಂತ ಇದ್ದೇ ಇರುತ್ತೆ ಅವರ ಮನಸ್ಸಲ್ಲಿ. ಏಕೆಂದರೆ ನಾಯಕರನ್ನ ಬೇರೆ ಬೇರೆ ನಾಯಕರುಗಳನ್ನು ಕೂಡ ಕರೆಸ್ತಾರೆ. ಇಲ್ಲೆಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಕೂಡ ಬರ್ತಾರೆ, ಹಿರಿಯ ನಾಯಕರುಗಳು ಬರ್ತಾರೆ, ಅಕ್ಕಪಕ್ಕದ ರಾಜ್ಯದವರು ಬರ್ತಾರೆ. ಎಲ್ಲರ ಎದುರುಗಡೆನೇ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದಿದೆ. ಈಗಾಗಲೇ ಸಿದ್ಧತೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀವಿ.